ರಾಜ್ಯ ಪ್ರಸಿದ್ಧ ಶ್ರೀ ಮಾರಿಕಾಂಬಾ ದೇವಿ ಜಾತ್ರೆಯಲ್ಲಿ ಅನೇಕ ಸಂಘ ಸಂಸ್ಥೆಗಳು, ವ್ಯಕ್ತಿಗಳು ವಿವಿಧ ರೀತಿಯಲ್ಲಿ ಸೇವೆ ಸಲ್ಲಿಸುವುದರ ಮೂಲಕ ಭಕ್ತಾದಿಗಳಿಗೆ ಶ್ರೀದೇವಿಯ ಸುಗಮ ದರ್ಶನ ವ್ಯವಸ್ಥೆ ಆಗುವಂತೆ, ಜಾತ್ರೆಯ ವ್ಯವಸ್ಥೆ ಅಚ್ಚುಕಟ್ಟಾಗಿ ನಿರ್ವಹಣೆಯಾಗುವಂತೆ ತಮ್ಮ ಕೈಲಾದ ಸೇವೆ ಸಲ್ಲಿಸುತ್ತಿದ್ದಾರೆ. ಇದೀಗ ಅಂತಹದ್ದೇ ಅನುರೂಪ ಕೆಲಸವನ್ನು ಜಿಲ್ಲೆಯ ಪ್ರತಿಷ್ಠಿತ ಗ್ರೀನ್ ಕೇರ್ ಸಂಸ್ಥೆ ಮಾಡುತ್ತಿದೆ. ಜಾತ್ರೆಗೆ ಆಗಮಿಸುವ ಅಶಕ್ತರಿಗೆ, ಗರ್ಭಿಣಿಯರಿಗೆ, ವೃದ್ಧರನ್ನು ವೀಲ್ಚೇರ್ ಮೂಲಕ ಕರೆದುಕೊಂಡು ಹೋಗಿ ದೇವಿ ದರ್ಶನ ಮಾಡಿಸುವ ಪುಣ್ಯದ ಮತ್ತು ಶ್ರಮದ ಕೆಲಸವನ್ನು ಗ್ರೀನ್ ಕೇರ್ ಸಂಸ್ಥೆಯು ವೈಷ್ಣವಿ ಎಂಟರ್ಪ್ರೈಸಸ್ ಜೊತೆಯಾಗಿ ಮಾಡುತ್ತಿದೆ. ಸಂಸ್ಥೆಯ ಈ ಕಾರ್ಯ ಸಾರ್ವಜನಿಕರಿಂದ ಶ್ಲಾಘನೆಗೆ ಒಳಗಾಗಿದ್ದು, ನಿಸ್ವಾರ್ಥದಿಂದ ಕಾರ್ಯ ಮಾಡುವ ಕಾರ್ಯಕರ್ತರ ಕಾರಣಕ್ಕೆ ಈ ಕೆಲಸ ಸಾಧ್ಯವಾಗುತ್ತಿದೆ ಎನ್ನುತ್ತಾರೆ ಗ್ರೀನ್ ಕೇರ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಜಿತೇಂದ್ರ ಕುಮಾರ್ ತೋನ್ಸೆಯವರು. ಈಗಾಗಲೇ ವಯೋವೃದ್ಧರಿಗೆ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಸೇರಿದಂತೆ ಅನೇಕ ಸಾಮಾಜಿಕ ಕಾರ್ಯದ ಮೂಲಕ ಜಿಲ್ಲೆಯಲ್ಲಿ ಮನೆ ಮಾತಾಗಿರುವ ಗ್ರೀನ್ ಕೇರ್ ಸಂಸ್ಥೆ ಇದೀಗ ಮತ್ತೊಮ್ಮೆ ಜನರ ಮನಸೆಳೆಯುವಲ್ಲಿ ಯಶಸ್ವಿಯಾಗಿದೆ. ಪ್ರಶಾಂತ್ ಬೋಳ್ಕರ್, ಆಟೋ ಚಾಲಕರಾದ ರಾಜೀವ್ ನಾಯ್ಕ್, ಅಮಿತ್ ಪ್ರಭು, ವ್ಯಾಪಾರಸ್ಥರಾದ ಗಣು, ಜೀವನ್ ಪೈ, ಗಜಾನನ್ ಸಾಲೇಹಿತ್ಲಾ ಸೇರಿದಂತೆ ಇನ್ನಿತರರು ಈ ಪುಣ್ಯ ಕಾರ್ಯಕ್ಕೆ ಕೈಜೋಡಿಸಿದ್ದಾರೆ. ಪ್ರತಿ ವರ್ಷದಂತೆ ಶ್ರೀ ಮಾರಿಕಾಂಬಾ ಜಾತ್ರೆಯಲ್ಲಿ ನಾವು ಗ್ರೀನ್ ಕೇರ್ ಸಂಸ್ಥೆಯಿಂದ ವೀಲ್ ಚೇರ್ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ಇವರು ಸೇವಾಕರ್ತರು ಇದರಲ್ಲಿ ಮುಖ್ಯವಾಗಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಅವರು ಎಲ್ಲ ವಯೋವೃದ್ಧರನ್ನು ಮತ್ತು ವಿಕಲಚೇತರನ್ನು ದೇವಿಯ ದರ್ಶನವನ್ನು ಮಾಡಿಸ್ಕೊಂಡು ಇಲ್ಲಿ ಬರ್ತಾ ಇದ್ದಾರೆ. ಈ ಸರ್ತಿಯ ಜಾತ್ರೆಯಲ್ಲಿ ಶ್ರೀ ವೈಷ್ಣವಿ ಎಂಟರ್ಪ್ರೈಸಸ್ನವರು ಇದರೊಟ್ಟಿಗೆ ಆ್ಯಡ್ ಆಗಿದ್ದಾರೆ. ಹಾಗಾಗಿ ಈ ಸೇವೆಯನ್ನು ನಮ್ಮ ಈಗ ಇಲ್ಲಿ ನಿಂತಿರುವ ಎಲ್ಲ ಕಾರ್ಯಕರ್ತರು ಇದನ್ನು ಸೇವೆ ಮಾಡ್ತಾ ಇದ್ದಾರೆ ಸರ್. ನಾವು ಇದು 5ನೇ ಜಾತ್ರೆ. ನಾವು 4 ಜನ ಸ್ವಯಂ ಸೇವಕರು ನಮಗೆ ಸಪೋರ್ಟ್ ಆಗಿ ಗ್ರೀನ್ ಕೇರ್ನವರು 2 ವೀಲ್ ಚೇರ್ ಕೊಟ್ಟಿದ್ದಾರೆ. ಆ ವೀಲ್ ಚೇರ್ನಲ್ಲಿ ಅಂಗವಿಕಲರಿಗೆ ಜಾತ್ರೆಗೆ ದೇವಿಯ ದರ್ಶನ ಮಾಡಿ ವಾಪಸ್ ತಗೊಂಡು ಬರ್ತೇವೆ. ಅದರಿಂದ ಅವರು ಭಾರಿ ಧನ್ಯತಾ ಭಾವ ಆಗಿ ನಮಗೆ ಇಷ್ಟು ಒಳ್ಳೇದಾಗ್ತದೆ ಅಂದರೆ ಅವರು ದೇವರಿಗೆ ಕೈ ಮುಗಿದ ನಂತರ ನಮಗೂ ಸಮೇತ ಕೈ ಮುಗಿತಾರೆ. ಅಷ್ಟು ಖುಷಿ ಅನ್ನಿಸ್ತದೆ. ಆದರೆ ನಮಗೆ ಈ ಸಲ ಕೇವಲ 2 ಗಂಟೆಯಿಂದ ಸಂಜೆ 5 ಗಂಟೆ ತನಕ 3 ತಾಸು ಮಾತ್ರ ಟೈಮಿಂಗ್ ಕೊಟ್ಟಿದ್ದರು. ನಾವು ಅದರಲ್ಲಿ ಈಗ ಬೇಡಿಕೊಳ್ಳೋದೆಂದರೆ, ಈಗ ಹಿಂದಿನ 4 ಜಾತ್ರೆಯಲ್ಲಿ ನಾವು ಬೆಳಗ್ಗೆಯಿಂದ ಸಂಜೆ ತನಕನೂ ಸೇವೆ ಸಲ್ಲಿಸುತ್ತಿದ್ವಿ. ಉಚಿತವಾಗಿ ನಮ್ಮದು ಸೇವೆ ಇದು. ನಮಗೆ ಮುಂದೂ ಸಹ ಪೂರ್ಣ ದಿವಸ ಮಾಡಲಿಕ್ಕೆ ಅನುಮತಿ ಕೊಡಬೇಕೆಂದು ಈ ಮೂಲಕ ಇನ್ನೊಮ್ಮೆ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.